ಚಂದ್ರವಂಶದಲ್ಲಿ ಚಂದ್ರವಂಶ ಅಂದರೆ ಪರಮಾತ್ಮನ ಮಗ ಬ್ರಹ್ಮ, ಬ್ರಹ್ಮನ ಮಗ ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಪುರೂರವನ ಮಗ ಆಯುರಾಜ, ಆಯುರಾಜನ ಮಗ ನಹುಷ. ಅವರೆಲ್ಲ ದೊಡ್ಡ ದೊಡ್ಡ ಪ್ರಸಿದ್ಧ ರಾಜರು. ನಹುಷನ ಮಗ ಯಯಾತಿ, ನಹುಷನಿಗೆ ಯಯಾತಿ ಅಂತ ಮಗ. ಅದೇ ವಂಶದಲ್ಲೇ ರಜಿ ಅಂತ ಒಬ್ಬ ಹುಟ್ಟಿದ, ರಜಿರಾಜ ಅಂತ ಅವನ ಹೆಸರು. ಎಂಥ ಕೆಲಸ ಮಾಡಿದ್ದಾನೆ ರಜಿರಾಜ. ಯತ್ರ ರಜಿಹಿ ತತ್ರ ಜಯ. ಎಲ್ಲಿ ರಜಿರಾಜ ಇರ್ತಿದ್ನೋ ಆ ಕಡೆ ಜಯ ಬರ್ತಿತ್ತಂತೆ. ಅಂಥ ವ್ಯಕ್ತಿ ರಜಿರಾಜ. ಯಯಾತಿ ಇವರೆಲ್ಲ ತ್ಯಾಗಮೂರ್ತಿಗಳೇ. ಯಯಾತಿ, ಇನ್ನು ಯಯಾತಿಗೆ 5 ಜನ ಮಕ್ಕಳು, ದೃಹ್ಯು, ಅನು, ಪೂರು, ಯದು, ತುರ್ವಸು. ಯದು ವಂಶದಲ್ಲಿ ಕಾರ್ತವೀರ್ಯಾರ್ಜುನ, ಇವರೆಲ್ಲ ಶೂರಸೇನ ರಾಜ, ವಸುದೇವ ಎಲ್ಲ ಯದುವಂಶಕ್ಕೆ ಸೇರಿದವು. ಪೂರ್ವವಂಶದಲ್ಲಿ ಬಂದವರು ಪಾಂಡವರು, ಕೌರವರು, ಇವರೆಲ್ಲ ಪೂರ್ವವಂಶದವರು. ಎಲ್ಲ ಬಹಳ ತ್ಯಾಗ ಮಾಡಿದ, ಧರ್ಮವನ್ನು ಎತ್ತಿ ಹಿಡಿದಂಥ ರಾಜರ್ಷಿಗಳು. ಚಂದ್ರವಂಶದ ಕುರು ರಾಜ, ಅವನಿಂದಲೇ ಪಾಂಡವರನ್ನ ಕೌರವರನ್ನ ಇಬ್ಬರನ್ನೂ ಸೇರಿಸಿ ಕೌರವರು ಅಂತ ಕರೆಯೋದು. ಆ ಕುರುವಂಶದಲ್ಲೇ ಪಾಂಡುರಾಜನೂ ಬಂದ, ಧೃತರಾಷ್ಟ್ರನೂ ಬಂದ. ಅವರು ಕೌರವರು ಅಂತ ಪ್ರಸಿದ್ಧರಾದರು, ಇವರು ಪಾಂಡವರು ಅಂತ ಪ್ರಸಿದ್ಧರಾದರು. ಕುರುರಾಜನ ಕಥೆ ಹೇಳ್ತೀನಿ, ಎಷ್ಟು ರೋಚಕವಾಗಿದೆ ಅಂದರೆ, ಆ ಕುರು ಇವರೆಲ್ಲ ಚಂದ್ರವಂಶದ ರಾಜರು ತಮ್ಮ ರಾಜಧಾನಿಯನ್ನು ಅಲಹಾಬಾದ್ ಮಾಡಿಕೊಂಡಿದ್ದರಂತೆ. ಅಲಹಾಬಾದ್, ಪ್ರಯಾಗವನ್ನೇ ರಾಜಧಾನಿ ಅಂತ ಮಾಡಿಕೊಂಡಿದ್ದು. ಒಂದು ಸಲ ಬರಗಾಲ ಬಂತಂತೆ. ಅವನು ಯೋಚನೆ ಮಾಡಿದ್ದು, ಯಾರು, ಕುರು ಮಹಾರಾಜ ಪ್ರಯಾಗದಲ್ಲಿದ್ದವನು, ಬರಗಾಲ ಬಂದಿದೆ, ಅದರಿಂದ ಒಳ್ಳೆ ಬೆಳೆ ಬೆಳಿಬೇಕು ಅಂತ ಸಂಕಲ್ಪ ಮಾಡಿದ. ಈ ರೈತರೆಲ್ಲ ಸರಿಯಾಗಿ ಬೆಳೆ ಬೆಳೀತಾ ಇಲ್ಲ, ಬರಗಾಲ ಬಂದಿದೆ, ಬರಗಾಲ ಪರಿಹಾರ ಮಾಡಬೇಕು ಅಂತ ಹೇಳಿ ಯಮದೇವರ ಹತ್ರ ಹೋಗಿ ಕೇಳಿದ್ನಂತೆ. ಬರಗಾಲ ಬಂದಿದೆ ಭೂಮಿಯಲ್ಲಿ, ಅದಕ್ಕೆ ಚೆನ್ನಾಗಿ ಉಳಬೇಕು, ಬಿತ್ತಬೇಕು, ಬೆಳೆ ಬೆಳಿಬೇಕು, ಪ್ರಜೆಗಳು ಸುರಕ್ಷಿತವಾಗಿರಬೇಕು. ಅದಕ್ಕೆ ನೇಗಿಲಿಗೆ 2 ಎತ್ತು ಕಟ್ಟಿರ್ತಾರೆ ಮುಂದೆ, ನೇಗಿಲು ಅಂತ, ಅದರಿಂದ ಉಳಬೇಕು, ಆಮೇಲೆ ಬಿತ್ತಬೇಕು. ನೇಗಿಲಿಗೆ ನಾನು ಎತ್ತು ಕಟ್ಟೋದಿಲ್ಲ, ಎತ್ತು ಕಟ್ಟಿ ಉಳಿದರೆ ಏನು ಬೆಳೆ ಬಂದಿಲ್ಲ, ನಿನ್ನ ಕೋಣ ಸ್ವಲ್ಪ ಕೊಡು ಅಂತ ಕೇಳಿದ್ನಂತೆ. ಯಮದೇವರು ತನ್ನ ಕೋಣ ಕೊಟ್ಟರು. ರುದ್ರದೇವರ ಹತ್ರ ಹೋಗಿ ಆ ಕುರು ಮಹಾರಾಜ ನಂದಿಯನ್ನು ಕೇಳಿದ್ನಂತೆ, ನಂಗೆ ಸ್ವಲ್ಪ ನಂದಿ ಕೊಡು ಅಂತ. ಅವನು ನಂದಿಯನ್ನು ಕೊಟ್ಟ. ಒಂದು ಬದಿಯಲ್ಲಿ ನಂದಿ, ಇನ್ನೊಂದು ಬದಿಯಲ್ಲಿ ಯಮನ ಕೋಣ ಮಹಿಷ. 2 ಕಟ್ಟಿ ನೇಗಿಲಿನಿಂದ ಉಳ್ಲಿಕ್ಕೆ ಹೊರಟ. ಅಷ್ಟೊತ್ತಿಗೆ ಪರಮಾತ್ಮ ಬರ್ತಾನೆ ಭೂಮಿಗೆ. ಭಗವಂತ ಬಂದು ಕೇಳಿದ, ರಾಜ, ನೀನೊಬ್ಬ ಕ್ಷತ್ರಿಯ, ವೈಶ್ಯರು ಮಾಡಿದ ಹಾಗೆ ಕೃಷಿ ಮಾಡಲಿಕ್ಕೆ ಇಳಿದೆಯಲ್ಲ, ಇದು ನಿನ್ನ ಧರ್ಮನ? ಸ್ವಧರ್ಮೇ ನಿಧನಂ ಶ್ರೇಯ. ನಿನ್ನ ಧರ್ಮ ನೀನು ಮಾಡಬೇಕು, ಕೃಷಿ ಮಾಡಲಿಕ್ಕೆ ಹೊರಟಿದ್ದೀಯಲ್ಲ, ನೀನು ಯಾಕೆ ಉಳ್ತಾ ಇದ್ದಿ? ಅವನು ಹೇಳಿದ, ರಾಜ, ಕುರು ರಾಜ, ಬರಗಾಲ ಬಂದಿದೆ ಸ್ವಾಮಿ, ಎಲ್ಲೂ ಬೆಳೆನೇ ಬೆಳೀತಾ ಇಲ್ಲ ಸರಿಯಾಗಿ, ರೈತರು ಬೆಳೆ ಬೆಳೀತಾ ಇಲ್ಲ, ಅದಕ್ಕೆ ನಾನೇ ಉಳುದು, ನಾನೇ ಬಿತ್ತೋದು ಅಂತ ಮಾಡ್ತಾ ಇದ್ದೀನಿ. ಆಗ ಪರಮಾತ್ಮ ಹೇಳಿದ, ಆಶ್ಚರ್ಯ ಆಯಿತು ಅವನಿಗೆ, ಬರಗಾಲ ಬಂದಿದೆಯಾ? ಎಲ್ಲಿದೆ ಬರಗಾಲ? ಬೇಕಾದಷ್ಟು ಧಾನ್ಯ ಸಿಗ್ತಾ ಇದೆ, ಬೀದಿ ಬೀದಿಯಲ್ಲಿ ಚೆಲ್ಲಿ ಹಾಕಿ ಅದನ್ನು ಮಾರ್ತಾ ಇದ್ದಾರೆ. ಬೇಕಾದಷ್ಟು ಅಕ್ಕಿ, ಬೇಳೆ ಎಲ್ಲ ಸಿಗ್ತಾ ಇದೆ, ಬರಗಾಲವೇ ಇಲ್ಲ. ಇವನು ನೋಡಿದರೆ ಬರಗಾಲ ಬಂದಿದೆ ಅಂತ ತಾನು ಉಳ್ಳಿಕ್ಕೆ ಹೊರಟಿದ್ದಾನೆ. ಪರಮಾತ್ಮ ಅಂದ, ನಿನಗೆಲ್ಲೋ ತಲೆ ಕೆಟ್ಟಿದೆ ಅಂದ. ತಲೆ ಸರಿಯಿಲ್ಲ ನಿನಗೆ, ಬರಗಾಲ ಎಲ್ಲಿದೆ? ಚೀಪ್ ರೇಟಿಗೆ ಧಾನ್ಯ ಸಿಗ್ತಾ ಇದೆ. ಆಗ ಕುರು ಮಹಾರಾಜ ಹೇಳ್ತಾನೆ, ನಾನು ಹೇಳಿದ ಬರಗಾಲ ಆಹಾರ ಸಾಮಗ್ರಿದು ಅಲ್ಲ ಅಂದವ. ಆಹಾರ ಸಾಮಗ್ರಿ ತಿನ್ನಲಿಕ್ಕೆ ಧಾನ್ಯಗಳು ಬೇಕಾದಷ್ಟಿದೆ, ಅದಕ್ಕೆ ಬರಗಾಲ ಬಂದಿಲ್ಲ. ಪ್ರಾಮಾಣಿಕತೆಗೆ ಬರಗಾಲ ಬಂದಿದೆ, ಸ್ವಾಮಿ ನಿಷ್ಠೆಗೆ ಬರಗಾಲ ಬಂದಿದೆ, ಜ್ಞಾನಕ್ಕೆ ಬರಗಾಲ, ಭಕ್ತಿಗೆ ಬರಗಾಲ, ವೈರಾಗ್ಯಕ್ಕೆ ಬರಗಾಲ, ಅಹಿಂಸೆಗೆ ಬರಗಾಲ. ಜ್ಞಾನ, ಭಕ್ತಿ, ವೈರಾಗ್ಯ, ಅಹಿಂಸಾ, ಇಂದ್ರಿಯ ನಿಗ್ರಹ, ಈ ಸದ್ಗುಣಗಳಿಗೆ, ಧರ್ಮಕ್ಕೆ ಬರಗಾಲ ಬಂದಿದೆ. ಧರ್ಮದ ಬೆಳೆ ಬೆಳೀತಾ ಇಲ್ಲ ಜಗತ್ತಿನಲ್ಲಿ, ಅದಕ್ಕೋಸ್ಕರ ನಾನು ಉಳ್ಳಿಕ್ಕೆ ಹೊರಟಿದ್ದೇನೆ ಅಂತಾನೆ. ಧರ್ಮದ ಬೆಳೆ ಬೆಳೀತಾ ಇಲ್ಲ. ಆಗ ಪರಮಾತ್ಮ ಹೇಳಿದ, ಅದು ನನಗೂ ಗೊತ್ತಿದೆ, ಏನೂ ಮಾಡದೆ ಅಸಹಾಯಕನಾಗಿ ಕೂತ್ಬಿಟ್ಟಿದ್ದೇನೆ ಅಂದ ಭಗವಂತ. ಯಾಕೆ ಅಂದರೆ, ಧರ್ಮದ ಬೆಳೆ ಬೆಳೆಯೋಣ ಅಂದರೆ ಬೀಜವೂ ಇಲ್ಲ. ಧರ್ಮದ ಬೆಳೆ ಬೆಳೀಲಿಕ್ಕೆ ಹಿರಿಯರಲ್ಲಿ ಬೀಜ ಇದ್ದರೆ ಕಿರಿಯರಲ್ಲಿ ಧರ್ಮದ ಬೆಳೆ ಬೆಳಿಬೇಕು. ಬಿತ್ತಲಿಕ್ಕೆ ಬೀಜವೂ ಇಲ್ಲ, ಅಷ್ಟೂ ಧರ್ಮ ನಾಶಿಯಾಗಿ ಹೋಗಿತ್ತಂತೆ ಕುರುವಿನ ಕಾಲಕ್ಕೆ. ಬೀಜ ಇಲ್ಲದೇನೆ ಉತ್ತು ಏನು ಮಾಡ್ತೀನಿ ನೀನು?
ಬೀಜ ಇದ್ದರೂ ಕೊಡು, ನೀನು ಉಳ್ಕೊಂಡು ಹೋಗು, ನಾನೇ ಹಿಂದೆ ಬಿತ್ತುಕೊಂಡು ಬರ್ತೇನೆ. ಆದರೆ ಬೀಜವೇ ಇಲ್ವಲ್ಲ ಅಂದ. ಆಗ ಕುರು ಮಹಾರಾಜ ಹೇಳ್ತಾನೆ, ಒಂದು ಮೂಟೆ ಬೀಜ ಉಳಿದಿದೆ ಸ್ವಾಮಿಯಿಂದ, ಒಂದು ಮೂಟೆ ಬೀಜ ಉಳಿದಿದೆ. ಬೀಜ ಇಲ್ಲದೆ ಉಳ್ಳಿಕ್ಕೆ ಹೋಗುವಂಥ ಮೂರ್ಖ ನಾನಲ್ಲ. ಒಂದು ಮೂಟೆ ಉಳಿದಿದೆ, ಅದಕ್ಕೂ ಯಾವತ್ತು ಬೆಂಕಿ ಹಚ್ಚಿ ಸುಟ್ಟು ಹಾಕ್ತಾರೋ ಗೊತ್ತಿಲ್ಲ ಆ ಬೀಜವನ್ನು. ಧರ್ಮದ ಬೀಜ ಒಂದು ಮೂಟೆ ಇದೆ, ಅದನ್ನು ಬಿತ್ತಬೇಕು, ಧರ್ಮದ ಬೆಳೆ ಬೆಳೀಬೇಕು. ಎಲ್ಲಿದೆ ಮೂಟೆ ಎಂದ. ಈಗ ನಿನ್ನ ಎದುರುಗಡೆ ಕೂತಿದ್ದೀನಲ್ಲ, ನನ್ನ ದೇಹವೇ ಆ ಧರ್ಮದ ಬೀಜದ ಮೂಟೆ ಎಂದ. ನನ್ನ ದೇಹದಲ್ಲಿರೋದೇ ಧರ್ಮದ ಬೀಜ. ನನಗೂ ವಯಸ್ಸಾಗ್ತಾ ಬಂತು, ಯಾವತ್ತೂ ಈ ದೇಹಕ್ಕೆ ಏನು ಮಾಡಿಬಿಡ್ತಾರೋ ಗೊತ್ತಿಲ್ಲ, ಅಷ್ಟರೊಳಗೆ ಆ ಧರ್ಮದ ಬೀಜವನ್ನು ಬಿತ್ತಬೇಕು ಅಂತ ಹೊರಟಿದ್ದೇನೆ ಅಂತ. ಇದೊಂದು ರೂಪಕಾಲಂಕಾರ, ಪುರಾಣದಲ್ಲೇ ಬರ್ತದೆ. ಆಗ ಪರಮಾತ್ಮ ಹೇಳ್ತಾನೆ, ಹೌದು, ಅಷ್ಟು ಧರ್ಮದ ಬೀಜ ಇದೆಯಾ ನಿನ್ನ ದೇಹದಲ್ಲಿ ಅಂದರೆ ಕೈ ಚಾಚಿದ. ಕಡಿದು ನೋಡು ಅಂತಾನೆ. ಪರಮಾತ್ಮ ಕೈ ಕಡಿದ್ರೆ ಒಂದು ಹನಿ ರಕ್ತ ಬರಲಿಲ್ಲ, ಧರ್ಮದ ಬೀಜಗಳು ಉರುಳಿದುವಂತೆ. ಕೈ ಕಾಲು ಎಲ್ಲ ಕಡಿದ್ರೆ ಧರ್ಮದ ಬೀಜವೇ. ಅದನ್ನೆಲ್ಲ ಮತ್ತೆ ಸೇರಿಸಿ ನೀನು ಧರ್ಮದ ಬೆಳಿ ಅಂತ ಹೇಳ್ತಾನೆ. ಆಮೇಲೆ ಕುರುಕ್ಷೇತ್ರದಲ್ಲಿ ಅವನು ಧರ್ಮ ಸ್ಥಾಪನೆ ಮಾಡಿದ ಕುರು ಮಹಾರಾಜ. ಅವತ್ತಿನಿಂದ ಆ ಸರಸ್ವತಿ ತೀರಕ್ಕೆ ಕುರುಕ್ಷೇತ್ರ ಅಂತ ಹೆಸರು ಬಂತು. ಧರ್ಮದ ಬೆಳೆ ಅಲ್ಲಿ ಬೆಳೀತು, ಆದ್ದರಿಂದ ಧರ್ಮಕ್ಷೇತ್ರ ಅಂತ ಪರಮಾತ್ಮನೇ ಹೆಸರಿಟ್ಟ. ಅದನ್ನು ಕೃಷ್ಣ ಗೀತೆಯಲ್ಲಿ ದಾಖಲು ಮಾಡಿದ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೆಸರು ಬರಲಿಕ್ಕೆ ಆ ಕುರು ಧರ್ಮದ ಬೆಳೆ ಬೆಳೆದದ್ದೇ ಕಾರಣ. ಏನು ಭಾವನೆ ಇತ್ತು ಒಂದು, ನನ್ನ ದೇಹದಲ್ಲಿ ಒಂದಿಷ್ಟು ಧರ್ಮ ಇದೆ, ಇದನ್ನು ಬೇರೆಯವರಿಗೆ ಉಪದೇಶ ಮಾಡಬೇಕು, ಎಲ್ಲರನ್ನೂ ಧಾರ್ಮಿಕರನ್ನಾಗಿ ಮಾಡಬೇಕು, ನಮ್ಮ ದೇಶದ ಸಂಸ್ಕೃತಿ ಉಳಿಸಬೇಕು, ಧರ್ಮ ಉಳಿಸಬೇಕು, ಇಲ್ಲದಿದ್ದರೆ ಸಂಪೂರ್ಣ ನಾಶ ಆಗಿ ಹೋಗ್ತದೆ. ಹಿರಿಯರಲ್ಲಿ ಸ್ವಲ್ಪ ಇದೆ, ಅದನ್ನು ಕಿರಿಯರಲ್ಲಿ ಬಿತ್ತಬೇಕು, ಆಸ್ತಿಕ್ಯ ಬುದ್ಧಿ ಉಳಿಬೇಕು ಅವರಲ್ಲಿ. ಈ ಭಾವನೆ ಅವನಲ್ಲಿತ್ತು. ಅದಿಲ್ಲ, ಅದು ನಾಶ ಆಗ್ತಾ ಬಂದರೆ ಏನಾಗ್ತದೆ ಇವತ್ತಿನ ಪರಿಸ್ಥಿತಿ ನೋಡಿ. ಪುರಂದರದಾಸರು ಎಷ್ಟು ದಾಸರ ಪದಗಳನ್ನು ಬರೆದಿದ್ದಾರೆ, ಹಾಡುಗಳನ್ನು ಬರೆದಿದ್ದಾರೆ. 4,75,000 ಹಾಡು ಬರೆದಿದ್ದಾರೆ ಪುರಂದರದಾಸರು. 4,75,000. 1,000 ಹಾಡು ಸರಿಯಾಗಿಲ್ಲ ಇವತ್ತು, ಮುದ್ರಣ ಆಗಿಲ್ಲ, ಹೇಳುವವರಂತೂ ಇಲ್ಲವೇ ಇಲ್ಲ. 4,75,000ದಲ್ಲಿ 1,00,000 ಕೂಡ ಉಳಿದಿಲ್ಲ ಅಂತಂದರೆ ಏನು ಪರಿಸ್ಥಿತಿ ಬಂತು? ಯಾಕೆ? ಯಾರಿಗೂ ಬೇಡ. ಹಿರಿಯರು ಅದನ್ನು ಕಿರಿಯರಿಗೆ ಕಲಿಸಲಿಲ್ಲ, ಮಕ್ಕಳಿಗೆ ಅದನ್ನು ಕಲಿಸಲಿಲ್ಲ, ಅವರಿಗೆ ಪದ್ಧತಿ ಹೇಳ್ಕೊಡ್ಲಿಲ್ಲ, ಸಂಪ್ರದಾಯ ಹೇಳ್ಕೊಡ್ಲಿಲ್ಲ. ಹೋಯಿತು, ಅಷ್ಟು ಹಾಡು ಹೋಯಿತು. 5 ಲಕ್ಷ ಗ್ರಂಥ ಮ್ಯಾನುಸ್ಕ್ರಿಪ್ಟ್ ಹಾಗೇ ಇದೆ, ಅದು ಪ್ರಿಂಟ್ ಆಗಿಲ್ಲ, ಮುದ್ರಣ ಕಾಣ್ತಾ ಇಲ್ಲ. ಹಿಂದಿನವರಲ್ಲಿ ಎಂಥೆಂಥ ಜ್ಞಾನ ಇತ್ತು, ಆ ಜ್ಞಾನವನ್ನು ಮುಂದಿನವರು ಪಡೀಲಿಲ್ಲ, ಅವ್ರ ಜೊತೆಗೇ ಹೋಯಿತು. ಇರಲಿ, ಬೇರೆ ಜ್ಞಾನ ಇರಲಿ, ಆಧುನಿಕ ಲೌಕಿಕ ಜ್ಞಾನ ಪಡೆಯೋಣ, ಅದ್ರ ಜೊತೆಗೆ ಪ್ರಾಚೀನ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಬೇಕಲ್ಲ. ಬರುವ ಜ್ಞಾನ ಬೇಡ ಅಂತ ಯಾಕನ್ನಬೇಕು, ಅದೆಲ್ಲ ಬಿಟ್ಟು ಹೋಯಿತು. ಇದೇ ಕುರು ಮಹಾರಾಜ ತೋರಿಸಿತು. ಭೀಷ್ಮಾಚಾರ್ಯ ಹತ್ತಿರ ಕೃಷ್ಣ ಅದಕ್ಕೇ ಕರ್ಕೊಂಡು ಬರ್ತಾನೆ ಪಾಂಡವರನ್ನೆಲ್ಲ ಕರ್ಕೊಂಡು ಬಂದು, ಒಬ್ಬ ಸೂರ್ಯ ಇದ್ದಾನೆ, ಅವನು ಮುಳುಗ್ತಾನೆ. ಆ ಸೂರ್ಯ ಮುಳುಗಿದ ಮೇಲೆ ಮತ್ತೆ ಅವನ ಕಿರಣ ಸಿಗೋದಿಲ್ಲ. ಅಷ್ಟರೊಳಗೆ ಅವನು ಮುಳುಗೋದ್ರೊಳಗಡೆ ಅವನ ಕಿರಣವನ್ನೆಲ್ಲ ನೀವು ಹೀರಿಬಿಡ್ರಿ, ಉಳಿತದೆ ಅಂತ ಹೇಳಿ ಕೃಷ್ಣ. ಇನ್ಯಾರಾದರೂ ಆಗಿದ್ದರೆ ಹೇಳ್ತಾನೂ ಇದ್ದಿಲ್ಲ. ಭೀಷ್ಮಾಚಾರ್ಯರು ಆ ಶರತಲ್ಪದಲ್ಲಿ ಮಲಗಿದಾಗ ಮೃತ್ಯುಷ್ಟಕೋತ್ಥಾಮಪಿ ವೇದನಾಂ ಸಹ 8 ಸಲ ಸಾಯುವಾಗ ಎಷ್ಟು ನರಳುತ್ತಾರೆ, 8 ಸಲ ಹುಟ್ಟುವಾಗ ಎಷ್ಟು ದುಃಖ ಪಡ್ತಾರೆ, ಅಷ್ಟು ದುಃಖ ಆಗ್ತಿತ್ತಂತೆ. ಆವಾಗ ಕೃಷ್ಣ ಕುರುಕ್ಷೇತ್ರದ ರಣರಂಗಕ್ಕೆ ಭೀಷ್ಮಾಚಾರ್ಯರು ಶರತಲ್ಪದಲ್ಲಿ ಮಲಗಿದ್ದಾರೆ, ಬಾಣದ ಮಂಚದಲ್ಲಿ ಮಲಗಿದ್ದಾರೆ. ಪಾಂಡವರನ್ನು ಕರ್ಕೊಂಡು ಬಂದು ಉಪದೇಶ ಮಾಡಿರಿ ಅಂತಂದರೆ ಎಷ್ಟು ಉತ್ಸಾಹದಿಂದ ಉಪದೇಶ ಮಾಡಿದರು. ಇನ್ನಾರಾದರೂ ಆಗಿದ್ರೆ ನಾನೇ ಸಾಯ್ಲಿಕ್ಕಾಗಿದ್ದೀನಿ, ಉಪದೇಶ ಅಂತ ಹೋಗಾಚೆ ಅಂದ್ಬಿಡ್ತಿದ್ರು. ಅಷ್ಟು ಉತ್ಸಾಹದಿಂದ ಉಪದೇಶ ಮಾಡಿದರು. ಅದು ಉಳಿತು. ಇಂಥ ಕೆಲಸ ಕುರು ಮಹಾರಾಜ ಮಾಡಿದ್ದ. ಇವನು ಚಂದ್ರವಂಶದವನು. ಇದೇ ವಂಶದಲ್ಲಿ ದುಷ್ಯಂತ ಮಹಾರಾಜ. ಎಂಥ ವ್ಯಕ್ತಿ ದುಷ್ಯಂತ! ಇವತ್ತಿನ ದುಷ್ಯಂತನ ಕಥೆ ಕೇಳಿದರೆ ಸ್ವಲ್ಪ ಆಶ್ಚರ್ಯ ಆಗ್ತದೆ. ದುಷ್ಯಂತ ಎಲ್ಲೋ ಬೇಟೆಯಾಡಲಿಕ್ಕೆ ಹೋಗಿದ್ದಂತೆ. ಕಣ್ವ ಆಶ್ರಮಕ್ಕೆ ಹೋದ. ಅಲ್ಲಿ ಒಬ್ಬಳು ಶಕುಂತಲೆ ಅಂತ ಹುಡುಗಿ ಇದ್ಲು. ಕಣ್ವ ಇದ್ದಿಲ್ಲ, ಅವರೆಲ್ಲೋ ಬೇರೆ ಕಡೆ ಹೋಗಿದ್ದರು. ಶಕುಂತಲೆಯನ್ನು ನೋಡಿ ಇವನಿಗೆ ಅನುರಾಗ ಬಂತು.
ಪರಸ್ಪರ ಪ್ರೇಮ ಉಂಟಾಯಿತು, ಮದುವೆ ಮಾಡಿಕೊಂಡ ಬಂದ. ಈ ಕಥೆ ಇದೆ. ಆದರೆ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ದುಷ್ಯಂತ ಕಣ್ವರಿಷಿಗಳ ಆಶ್ರಮಕ್ಕೆ ಹೋದದ್ದು ಹೌದು, ಅಲ್ಲಿ ಶಕುಂತಲೆ ಇದ್ದದ್ದು ಹೌದು, ಇವನಿಗೆ ಪ್ರೇಮ ಉಂಟಾದದ್ದು ಹೌದು. ಆದರೆ ಅವನು ವಿಚಾರ ಮಾಡಿದ್ದಂತೆ, ಇವಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಸಲವೂ ಕೂಡ ನಿಷಿದ್ಧವಾದ ಇಚ್ಛೆ ನನ್ನ ಮನಸ್ಸಿನಲ್ಲಿ ಇದುವರೆಗೆ ಹುಟ್ಟಿಲ್ಲ. ಇವತ್ತು ಹುಟ್ಟುತ್ತಾ ಇದೆ ಅಂತಂದರೆ ಅವಳು ನನಗೆ ಯೋಗ್ಯಳಾದ ಕನ್ಯೆ ಆಗಿದ್ದಾಳೆ. ಅವಳು ಬ್ರಾಹ್ಮಣ ಕನ್ಯೆ ಅಲ್ಲ, ನಾನೊಬ್ಬ ಕ್ಷತ್ರಿಯ. ಬ್ರಾಹ್ಮಣ ಕನ್ಯೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂದರೆ ಇದು ಶಾಸ್ತ್ರದಲ್ಲಿ ನಿಷಿದ್ಧ. ದುಷ್ಯಂತ ಯೋಚನೆ ಮಾಡಿದ, ಇವಳು ಬ್ರಾಹ್ಮಣ ಕನ್ಯೆ ಅಲ್ಲ, ಕ್ಷತ್ರಿಯ ಕನ್ಯೆನೇ ಆಗಿರಬೇಕು. ಯಾಕೆ ಅಂದರೆ ನನ್ನ ಮನಸ್ಸು ಬಯಸ್ತಾ ಇದೆ. ಅಂತಃಕರಣದ ಮೇಲೆ ಅಷ್ಟು ವಿಶ್ವಾಸ ಇತ್ತು. ಇವತ್ತು ಆ ರೀತಿ ಹೇಳುವವರು ಕಡಿಮೆ. ಹೇಳ್ತಾರೆ ಬೇಕಾದ್ರೆ ನನ್ನ ಮನಸ್ಸು ಬಯಸಿದೆ, ಆದ್ದರಿಂದ ಇದು ಅಧರ್ಮ ಅಂತ ಬೇಕಾದ್ರೆ ಹೇಳಿಬಿಡ್ಬೋದು. ನನ್ನ ಮನಸ್ಸಿಗೆ ಬಂದಿದೆ, ಅದು ಯಾಕೆ ಅಧರ್ಮನೇ ಬಂದು ಅಭ್ಯಾಸ. ದುಷ್ಯಂತ ಹಾಗಲ್ಲ, ನನ್ನ ಮನಸ್ಸಿಗೆ ಬಂದಿದೆ ಅಂದರೆ ಇದು ಧರ್ಮ ಅಂತ ತೀರ್ಮಾನ ಮಾಡಿದ. ಇಂಥ ಹಿಂದೆ ಒಬ್ಬರು ಹೇಳ್ತಾ ಇದ್ದರು, ವಿದ್ಯಾಮಾನ್ಯರೇ ಹೇಳಿದ ಮಾತು. ಅವರ ತಂದೆ ಕುಪ್ಪಣ್ಣ ತಂತ್ರಿಗಳು ಅಂತ ಒಂದು ಮುಹೂರ್ತ ಇಟ್ಟರಂತೆ ಉಪನಯನಕ್ಕೆ. ಯಾರೋ ಆಕ್ಷೇಪ ಮಾಡಿದ್ರಂತೆ, ಇದು ಮುಹೂರ್ತ ಸರಿ ಇದ್ದಾಗಿಲ್ಲ ಹಾಗೆ ಅಂತ. ನಾನಿಟ್ಟಿದ್ದೇನೆ, ಪಂಚಾಂಗ ನೋಡಿ ಸರಿ ಇರ್ತದೆ ಅಂದ್ರಂಥವ್ರು. ಯಾಕೆಂದರೆ ತಪ್ಪು ಮುಹೂರ್ತ ನನ್ನ ಮನಸ್ಸಿಗೆ ಹೊಳೆಯೋದಿಲ್ಲ ಅನ್ನುವಷ್ಟು ಆತ್ಮವಿಶ್ವಾಸ ಇತ್ತಂಥವ್ರಿಗೆ. ನನ್ನ ಮನಸ್ಸಿಗೆ ಇದು ಮುಹೂರ್ತ ಅಂತ ಹೊಳೆದ್ರೆ ಅದು ಮುಹೂರ್ತವೇ, ಪಂಚಾಂಗ ನೋಡಿದರೆ ಸರಿ ಇರ್ತಿತ್ತಂತೆ. ಇವರು ಇಟ್ಬಿಡ್ತಿದ್ರು, ಪಂಚಾಂಗ ನೋಡಿದರೆ ಸರಿ ಇರ್ತಿತ್ತಂತೆ. ಅಂಥ ವ್ಯಕ್ತಿಗಳಿದ್ದರು ಹಿಂದೆ. ದುಷ್ಯಂತ ಅಂಥವನೊಬ್ಬ ಕ್ಷತ್ರಿಯ. ಹೀಗೆ ದುಷ್ಯಂತನ ಕಥೆ ಹೇಳ್ತಾರೆ. ಅದಕ್ಕೆ ಅವನು ತೀರ್ಮಾನ ಮಾಡಿದ, ಪ್ರಮಾಣಂ ಅಂತಃಕರಣ ಪ್ರವೃತ್ತಯ, ನನ್ನ ಅಂತಃಕರಣ ಪ್ರವೃತ್ತಿಯಾಗಿದೆ, ಇದೇ ಪ್ರಮಾಣ ಅಂತ ತೀರ್ಮಾನ ಮಾಡಿ ಆಮೇಲೆ ಮದುವೆ ಮಾಡಿಕೊಳ್ಳೋ ನಿಶ್ಚಯ ಮಾಡ್ಕೊಂಡು ಮತ್ತೆ ಕೇಳಿದೆ, ನೀನು ಯಾರು ಅಂತ. ಆಗ ಅವಳು ಹೇಳಿದ್ಳು, ನಾನು ಕ್ಷತ್ರಿಯ ಕನ್ಯೆ ಅಂತಲೇ ಹೇಳಿದೆ. ಬೆಳೆದದ್ದು ಮಾತ್ರ ಕಣ್ವರಿಷಿಗಳ ಆಶ್ರಮದಲ್ಲಿ, ನಾನೊಬ್ಬ ಕ್ಷತ್ರಿಯ ಕನ್ಯೆ, ವಿಶ್ವರಥ ಅನ್ನೋ ರಾಜನ ಮಗಳು ಅಂತ ಹೇಳ್ತಾಳೆ. ಮದುವೆ ಮಾಡಿಕೊಂಡು ಇಂಥ ಕ್ಷತ್ರಿಯರೂ ಕೂಡ ಇದ್ದರು. ಇಷ್ಟು ಧರ್ಮದಲ್ಲಿ ಅವರಿಗೆ ಆತ್ಮವಿಶ್ವಾಸ, ಧರ್ಮ ತಪ್ಪಿದವರಲ್ಲ. ಇವರದ್ದೆಲ್ಲ ಈ ಚರಿತ್ರೆಗಳು, ಚಂದ್ರವಂಶದ ರಾಜರು ಇವರೆಲ್ಲ. ದಿವೋದಾಸ ಕಾಶಿ ಆಳಿದವನು. ದಿವೋದಾಸ ಅಂದರೆ ಕಾಶಿ ಆಳಿದವನು. ಅವನ ಕಾಲದಲ್ಲೇ ಕಾಶಿ ಸ್ಮಶಾನ ಆಯ್ತಂತೆ. ಇವತ್ತಿಗೂ ಕಾಶಿ ಸ್ಮಶಾನವೇ, ಮಹಾಸ್ಮಶಾನ ಅಂತಾರೆ. ದಿವೋದಾಸನ ಕಾಲದಲ್ಲಿ ರುದ್ರದೇವರು ಕಾಶಿಗೆ ಬಂದು ನೆಲೆಸಿದ್ರಂತೆ. ಆ ದಿವೋದಾಸ, ಆ ರುದ್ರದೇವರ ಒಂದು ಭೂತಗಣ ಇತ್ತು. ಆ ಭೂತಗಣಕ್ಕೊಂದು ದೇವಾಲಯ ಅಲ್ಲಿ ಕಾಶಿಯಲ್ಲಿ. ಆ ದೇವಾಲಯವನ್ನು ಬೀಳಿಸಿಬಿಟ್ನಂತೆ. ಆ ಭೂತಗಣದ ಒಬ್ಬ ಭೂತದ ದೇವಾಲಯವನ್ನು ಬೀಳಿಸಿದ್ದಕ್ಕೆ ಆ ಭೂತದ ಶಾಪ. ನನ್ನ ದೇವಾಲಯ ಬೀಳಿಸಿದ್ದರಿಂದ ಇದು ಹಾಳು ಬಿದ್ದು ಹೋಗಲಿ ಅಂತ ಶಾಪ. ಅವತ್ತಿನಿಂದ ದೇವಾಲಯಗಳನ್ನು ಯಾರೂ ಬೀಳಿಸೋದಿಲ್ಲ. ಎಂಥ ರೋಡ್ ಮಧ್ಯದಲ್ಲಿದ್ದರೂ ಕೆಲವು ದೇವಾಲಯ ಹಾಗೇ ಇರ್ತದೆ, ಬಳಸಿ ಹೋಗ್ತಾರೆ. ದೇವಾಲಯಗಳನ್ನು ಬೀಳಿಸೋದಿಲ್ಲ. ಆ ಭೂತ ಶಾಪ ಕೊಡ್ತಂತೆ, ನಿನ್ನ ಊರು ಹಾಳು ಬಿದ್ದು ಹೋಗಲಿ. ಎಷ್ಟು ದೊಡ್ಡದಿತ್ತು ಕಾಶಿ ಆವಾಗ. ಯಾರ್ಯಾರಿಗೋ ರೋಗ ಬಂದು ಒಬ್ಬೊಬ್ಬರೇ ಬಿಟ್ಟು ಎಲ್ಲ ಬಿಟ್ಟು ಕಾಶಿ ಖಾಲಿ ಆಗೋಯ್ತು. ಅಷ್ಟೊತ್ತಿಗೆ ಸರಿಯಾಗಿ ಹಿಮಾಲಯದಲ್ಲಿದ್ದರು ರುದ್ರದೇವರು. ಪಾರ್ವತಿಯನ್ನು ಮದುವೆ ಮಾಡಿಕೊಂಡು ಮಾವನ ಮನೆ ಅಂತ ಅಲ್ಲೇ ಇದ್ದುಬಿಟ್ಟಿದ್ರು ಹಿಮಾಲಯದಲ್ಲಿ. ಮಾವನ ಮನೆ ಒಳ್ಳೆ ಉಪಚಾರ ಆಗ್ತಾ ಇರ್ತದೆ. ಆದರೆ ಮೇನಾದೇವಿ, ಪಾರ್ವತಿಯ ತಾಯಿ ಮೇನಾದೇವಿಗೆ ಸ್ವಲ್ಪ ಅಸಹ್ಯ ಆಯ್ತಂತೆ. ಇದೇನು ಅಳಿಯಂದರು ಮಗಳನ್ನು ಮದುವೆ ಮಾಡಿಕೊಂಡು ಇಲ್ಲೇ ಠಾಣೆ ಹೊಡೆದ್ಬಿಟ್ಟಿದ್ದಾರೆ, ಹೋಗ್ತಾರೋ ಇಲ್ಲೋ ಬೇರೆ ಕಡೆ ಅಂತ ಅವಳಿಗೆ ಅನುಮಾನ. ಮೆಲ್ಲ ಕೇಳಿಲ್ಲಂತೆ, ಏನು ಇಲ್ಲೇ ಇರ್ತೀರೋ ಹೋಗ್ತಿರೋ ಅಂತ. ಅಷ್ಟಕ್ಕೆ ಪಾರ್ವತಿಗೆ ಅವಮಾನ ಆಗಿ ಎಲ್ಲಿಯಾದರೂ ಬೇರೆ ಕಡೆ ಹೋಗೋಣ ಅಂತ ಹಠ ಹಿಡಿದ್ಲು. ಬೇರೆ ಕಡೆ ಎಲ್ಲಿ ಹೋಗೋದು? ಕಾಶಿಗೆ ಬಂದರಂತೆ ರುದ್ರದೇವ್. ಪಾರ್ವತಿಯನ್ನು ಕರ್ಕೊಂಡು ಕಾಶಿಗೆ ಬಂದರು. ಆಗ ಪಾರ್ವತಿ ಕೇಳಿಲ್ಲಂತೆ, ಅಲ್ರಿ ನಮ್ಮ ತಾಯಿ ಅವಮಾನ ಮಾಡಿದ್ಲು, ಬೇರೆ ಕಡೆ ಹೋಗೋಣ, ಬೇರೆ ಮನೆ ಮಾಡೋಣ ಅಂದರೆ ಎಲ್ಲರೂ ಊರು ಬಿಟ್ಟು ಹೋಗಿ ಹಾಳು ಬಿದ್ದ ಊರು ಸ್ಮಶಾನ, ಇಂಥ ಕಾಶಿಗೆ ಕರ್ಕೊಂಡು ಬಂದ್ರಲ್ಲ ಅಂತ ಕೇಳ್ತಾಳೆ. ಆಗ ರುದ್ರದೇವರು ಹೇಳಿದರು, ಇದು ಹಾಳು ಬಿದ್ದದ್ದು ಅಂತ ತಿಳ್ಕೋಬೇಡ ಕಾಶಿ, ಇಲ್ಲಿ ಬಿಂದು ಮಾಧವ ಇದ್ದಾನೆ, ಬಿಂದು ಮಾಧವನಿಗೋಸ್ಕರ ನಾನಿಲ್ಲಿ ಬಂದಿದ್ದೀನಿ. ಏನು ಮಾಡ್ತಾ ಇದ್ದಾರೆ ಕಾಶಿಯಲ್ಲಿ ರುದ್ರದೇವರು? ಒಂದು ಶೈವ ಪುರಾಣದಲ್ಲೇ ಈ ಮಾತು ಬರ್ತದೆ. ಪಾಯಂ ಪಾಯಂ ಶ್ರುತಿ ಚುಲುಕಿತಂ ರಾಮನಾಮಾಮೃತಂ ಯಃ
ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮತತ್ವಾರಕಾಖ್ಯಂ ಜಾಪಂ ಜಾಪಂ ಪ್ರಕೃತಿ ವಿಕೃತೌ ಪ್ರಾಣಿನಾಂ ಕರ್ಣಮೂಲೆ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲಃ ಕೋಪಿ ಕಾಶಿ ನಿವಾಸಿ. ಜಟಾಧಾರಿಯಾಗಿ ಕಾಶಿಯಲ್ಲಿ ಬೀದಿ ಬೀದಿಯಲ್ಲಿ ತಿರುಗುತ್ತಾ ರುದ್ರದೇವರು ಕಾಶಿಯಲ್ಲಿ ಆವಾಗ ಅಲ್ಲಿ ವಾಸ ಮಾಡಿದರಂತೆ, ವಿಶ್ವನಾಥನಾಗಿ ವಾಸ ಮಾಡಿದರು. ಅಲ್ಲಿ ಬಿಟ್ಟು ಹೋಗಲೇ ಇಲ್ಲಂತೆ ಕಾಶಿಯನ್ನು. ಪಾರ್ವತಿ ಹೇಳಿದ್ದು, ಎಲ್ಲಾದರೂ ಬೇರೆ ಹೋಗೋಣ, ಈ ಊರಲ್ಲಿ ಯಾರೂ ಇಲ್ಲ, ಪರವಾಗಿಲ್ಲ, ಬಿಂದು ಮಾಧವ ಇದ್ದಾನೆ, ಗಂಗಾ ನದಿ ಇದೆ, ಪರಮಾತ್ಮನ ಪಾದೋದಕ ಇದೆ, ಇಲ್ಲೇ ಇರ್ತೇನೆ ಅಂತ ಅಲ್ಲೇ ಇದ್ದರಂತೆ. ಯಾರಾದರೂ ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ ಆ ಕ್ಷಣದಲ್ಲಿ ಅವರ ಬಲಗಿವಿಯಲ್ಲಿ ಬಂದು ರಾಮಮಂತ್ರವನ್ನು ಜಪ ಮಾಡ್ತಾರಂತೆ ರುದ್ರದೇವರು. ಕಾಶಿ ಮರಣಾನ್ಮುಕ್ತಿ ಅಂತಾರೆ. ಹೀಗೆ ದಿವೋದಾಸನ ಕಾಲದಲ್ಲಿ ರುದ್ರದೇವರು ಬಂದು ಕಾಶಿಗೆ ಸೇರಿದ ಕಥೆ. ಆಮೇಲೆ 1000 ವರ್ಷ ಕಾಶಿ ಹಾಗೇ ಇತ್ತಂತೆ. ಆಮೇಲೆ ಅಲರ್ಕ ಅಂತ ಒಬ್ಬ ಯೋಗಿ ರಾಜ, ಅವನು ಬಂದು ಕಾಶಿಯನ್ನು ಪುನಃ ದೊಡ್ಡ ನಗರ ಮಾಡಿದ. ಈಗ ದೊಡ್ಡ ನಗರನೇ ಆಗಿದೆ ಕಾಶಿ. ಇದೇ ಚಂದ್ರವಂಶದಲ್ಲೇ ವಸುದೇವ ದೇವಕಿ ಅವರ ಮಗನಾಗಿ ಕೃಷ್ಣ ಅವತಾರ ಮಾಡ್ತಾನೆ. ವಸುದೇವ ದೇವಕಿಯರ ಮಗನಾಗಿ ಮಧುರಾ ಪಟ್ಟಣದಲ್ಲಿ ಕೃಷ್ಣನ ಅವತಾರ ಆಯಿತು. ಯಾಕೆ ಅಂದರೆ ವಸುದೇವ ದೇವಕಿಯನ್ನು ಮದುವೆ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಭೂಮಿಯಲ್ಲೆಲ್ಲ ರಾಜರು ಬಂದಿದ್ದರು. ಅವರೆಲ್ಲ ರಾಮಾಯಣ ಕಾಲದ ರಾಕ್ಷಸರು. ರಾಮಾಯಣ ಕಾಲದ ರಾಮನ ಕಾಲದಲ್ಲಿ ಸತ್ತಂಥ ರಾಕ್ಷಸರೆಲ್ಲ ರಾಜರಾಗಿ ಈ ಭೂಮಿಯಲ್ಲಿ ಸೇರಿಕೊಂಡಿದ್ದರು. ಒಂದೊಂದು ಪ್ರದೇಶದಲ್ಲಿ ಆಳಬೇಕು, ಸಮಗ್ರ ಭೂಮಿಯಲ್ಲಿ ಧರ್ಮ ನಾಶ ಮಾಡಬೇಕು ಅಂತ ಸೇರಿದವು. ಚೇದಿ ದೇಶ, ಅಲ್ಲಿ ದಮಘೋಷ, ಶಿಶುಪಾಲ ಸೇರಿಕೊಂಡಿದ್ದ. ಕರುಷ ದೇಶದಲ್ಲಿ ದಂತವಕ್ರ, ಅವರೇ ರಾವಣ ಕುಂಭಕರ್ಣರು. ವಿಪ್ರಚಿತ್ತಿ ಅಂತನೋನು ಜರಾಸಂಧನಾಗಿ ಮಗಧ ದೇಶದಲ್ಲಿದ್ದ. ಮಧುರಾ ಮಂಡಲದಲ್ಲೆಲ್ಲ ಕಂಸ ಇದ್ದ. ಹೀಗೆ ಬ್ರಹ್ಮದತ್ತ, ಸಾಲ್ವ ದೇಶದಲ್ಲಿ ಬ್ರಹ್ಮದತ್ತ, ಪ್ರಾಗ್ಜ್ಯೋತಿಷಪುರದಲ್ಲಿ ನರಕಾಸುರ, ಪ್ರತಿಯೊಂದು ಕಡೆ ಶೋಣಿತಪುರದಲ್ಲಿ ಇವನು ಬಾಣಾಸುರ, ಎಲ್ಲ ಅಸುರರು ರಾಜರಾಗಿ ಆಯಾ ಪ್ರದೇಶವನ್ನು ಆಳ್ತಾ ಶಾಸನ ಮಾಡಿ ಯಾರೂ ಧರ್ಮ ಮಾಡಿಕೊಡುದು. ಅಯಾದವೀಂ ಮಹೀಂ ಕರ್ತುಂ, ಯದುವಂಶ ತಿಲಕನಾದ ಕೃಷ್ಣ ಇಲ್ದ ಹಾಗೆ ಮಾಡಿಬಿಡಬೇಕು ಅಂತನ್ನುವ ಛಲ ತೊಟ್ಟು ಧರ್ಮ ನಾಶ ಮಾಡಲಿಕ್ಕೆ ಬಂದು. ಆವಾಗ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮ ನಾಶ ಆದಾಗ, ಅಧರ್ಮ ತಲೆ ಎತ್ತಿದಾಗ ನಾನು ಬಂದು ಧರ್ಮ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿದವನು. ಆ ಕಾಲ ಹಾಗೆ ಬಂತು. ದ್ವಾಪರದ ಕೊನೆಯ ಭಾಗದಲ್ಲಿ ಕೃಷ್ಣ ವಸುದೇವ ದೇವಕಿಯರ ಮಗನಾಗಿ ಅವತಾರ ಮಾಡಿದ ಮಧುರಾಪಟ್ಟಣದಲ್ಲಿ. ಅದಕ್ಕೆಲ್ಲ ಒಂದು ಅಂತರಾರ್ಥ ಇದೆ ಕೃಷ್ಣನ ಅವತಾರದಲ್ಲಿ. ಮಧುರಾಪಟ್ಟಣ ಅಂತಂದರೆ ಬಹಳ ಪವಿತ್ರವಾದದ್ದು. ಯಮುನಾ ತೀರ. ನಮ್ಮ ದೇಹವೂ ಮಧುರಾಪಟ್ಟಣ ಆಗಬೇಕು. ಎಷ್ಟು ಪಾವಿತ್ರ್ಯ ಸಾಧ್ಯವೋ ಅಷ್ಟು ಪವಿತ್ರವಾಗಿ ದೇಹ ಇಟ್ಕೋಬೇಕು. ಆವಾಗ ದೇಹವೇ ಮಧುರಾಪಟ್ಟಣ ಆಗ್ತದೆ. ವಸುದೇವ ಅಂದರೆ ಜ್ಞಾನ, ದೇವಕಿ ದೇವಿ ಅಂದರೆ ಭಕ್ತಿ. ಈ ದೇಹ ಕರ್ಮದಿಂದ ಪವಿತ್ರ ಆಗಬೇಕು. ಈ ಪವಿತ್ರವಾದ ದೇಹದಲ್ಲಿ ಜ್ಞಾನ ಭಕ್ತಿಗಳ ಸಮಾಗಮ ಆಗಬೇಕು. ವಸುದೇವ ದೇವಕಿಯರ ಸಮಾಗಮ. 6 ಮಕ್ಕಳು ಹುಟ್ಟುತ್ತಾರೆ. ಅವರನ್ನು ತ್ಯಾಗ ಮಾಡಿಬಿಟ್ರು. 6 ಮಕ್ಕಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅದನ್ನು ತ್ಯಾಗ ಮಾಡಬೇಕು. ಆಮೇಲೆ ಬಲರಾಮ ಹುಟ್ಟಿದ. ಬಲರಾಮ ಅಂದರೆ ಶೇಷದೇವರು. ಶೇಷದೇವರು ಅಂದರೆ ಪುರಾಣಗಳಿಗೆ ಅಭಿಮಾನಿ. ಪುರಾಣಾದಿ ಕಥಾ ಶ್ರವಣ ಮಾಡಬೇಕು. ಕರ್ಮದಿಂದ ದೇಹ ಪವಿತ್ರ ಆಗಬೇಕು. ಸಾಧಾರಣ ಜ್ಞಾನ ಭಕ್ತಿಯನ್ನು ಪಡೀಬೇಕು. ಅರಿಷಡ್ವರ್ಗವನ್ನು ಬಿಡಬೇಕು. ಶೇಷದೇವರಿಂದ ಅಭಿಮನ್ಯಮಾನವಾದಂತಹ ಶಾಸ್ತ್ರದ ಶ್ರವಣ ಮಾಡಬೇಕು. ಪುರಾಣ ಕಥಾ ಶ್ರವಣ ಮಾಡಬೇಕು. ಆಮೇಲೆ ಕೃಷ್ಣನ ಅವತಾರ ಆಯಿತು. ಬಲರಾಮ ಹುಟ್ಟಿದ ಮೇಲೆ ಕೃಷ್ಣ ಹುಟ್ಟಿದ. ದೇಹದಲ್ಲೇ ಕೃಷ್ಣ ಹುಟ್ಟುತ್ತಾನೆ.